ಇನ್ನು ಟಿವಿನಲ್ಲಿ ಈ ಬುರುಡೆ ರಹಸ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಈ ಚಿನ್ನಯ್ಯ ತಂದಂತಹ ಬುರುಡೆ ಇತ್ತಲ್ಲ, ಅದರ FSL ವರದಿಯ ಕೆಲವೊಂದಷ್ಟು ಅಂಶಗಳು ನಮಗೆ ಲಭ್ಯ ಆಗಿದೆ. FSL ಪರೀಕ್ಷೆಯಲ್ಲಿ ಕೆಲವೊಂದಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದೆ. ಅತ್ಯಾಚಾರ ಮಾಡಿ ಹೂತ್ ಹಾಕಿದ್ದಂಥ ಒಬ್ಬ ಮಹಿಳೆಯ ಶವ ಅಂಥೇಳಿ, ಆ ಶವದ ತಲೆಬುರುಡೆ ಅಂಥೇಳಿ ಆತ ಹೇಳಿದ್ದ. ಆದರೆ ಅದು ಹೆಣ್ಣು ಶವದ ಒಂದು ತಲೆಬುರುಡೆ ಅಲ್ಲ, ಬದಲಿಗೆ ಅದು ಪುರುಷನ ತಲೆಬುರುಡೆ ಅನ್ನುವಂಥದ್ದು ಪತ್ತೆಯಾಗಿದೆ. ಸುಮಾರು 25ರಿಂದ 30 ವರ್ಷದ ವ್ಯಕ್ತಿಯ ತಲೆಬುರುಡೆ ಅಂಥೇಳಿ FSL ವರದಿಯಲ್ಲಿ ಅಂಶಗಳು ನಮೂದಾಗಿವೆ. ಆ ಒಂದಷ್ಟು ಡೀಟೇಲ್ಸ್ TV9ಗೆ ಲಭ್ಯವಾಗಿದೆ. FSL ಮೂಲಗಳಿಂದ ಲಭ್ಯವಾಗಿರುವಂತಹ ಒಂದು ಮಾಹಿತಿ ಇದು. ಈತ ಹಿಡ್ಕೊಂಡು ಬಂದಿದ್ದಂತಹ ಒಂದು ಬುರುಡೆ, ಆತ ನಾನೇ ಅದನ್ನ ಅಗದು ನೋಡಿ, ಅಲ್ಲಿ ಒಂದು ದೃಶ್ಯಗಳಲ್ಲಿ ನಾವು ತೋರಿಸಿದ್ದೇವೆ, ಸ್ವಲ್ಪ ಮಾಸ್ಕ್ ಮಾಡಿದ್ದೀವಿ, ಬ್ಲರ್ ಮಾಡಿದ್ದೀವಿ, ಯಾಕಂದರೆ ಅದು ತಲೆಬುರುಡೆ ಆಗಿರೋದ್ರಿಂದಾಗಿ. ಸೊ ಅದನ್ನು ಚೀಲದಲ್ಲಿ ಇಟ್ಕೊಂಡು ಆತ ತಂದಂಥದ್ದು, ನಂತರ ಆತ ಹೇಳಿದ್ದಂಥ ಒಂದು ಹೇಳಿಕೆ, ಅದಕ್ಕೂ ಈಗ FSL ವರದಿಗೂ ತಾಳೆನೇ ಆಗಲ್ಲ. ಈಗ ಅಳಿದುಳಿದ ಮಣ್ಣಿನ ಸೂಕ್ಷ್ಮ ಕಣವನ್ನು FSL ಸಂಗ್ರಹಿಸಿದೆ. SIT ಕೈ ಸೇರಿರುವಂತಹ FSLನ ಒಂದು ರಿಪೋರ್ಟ್, ಅದನ್ನು ಆಧರಿಸಿಯೂ ಕೂಡ SIT ತನಿಖೆಯನ್ನು ಮುಂದುವರಿಸ್ತಾ ಇದೆ. ಚಿನ್ನಯ್ಯ ತಂದಿದ್ದಂತಹ ಬುರುಡೆ ಯಾರದ್ದು ಅಂಥೇಳಿ ಮೊದಲು ತನಿಖೆ ಮಾಡಿದ್ರು. ಸೊ ಆ ಬುರುಡೆ ರಹಸ್ಯವನ್ನ ಜಾಲಾಡ್ತಾ ಇದ್ದಾರೆ ಈಗ SIT ಅಧಿಕಾರಿಗಳು. ಒಂದು, ಆ ಬುರುಡೆ ಏನು ಹಿಡ್ಕೊಂಡು ಬಂದ, ಅದಾದ ನಂತರ ಡೈರೆಕ್ಟ್ ಆಗಿ ಅದನ್ನು FSLಗೆ ಕಳಿಸಿದ್ರು. ಆತ ಎಲ್ಲಿಂದ ತಂದೆ ಅಂತ ಹೇಳಿದ್ನೋ ಅದೆಲ್ಲವೂ ಕೂಡ ದಾಖಲು ಮಾಡಿಕೊಂಡು ನಂತರ ಆ ಬುರುಡೆಯನ್ನು ಕಳಿಸಿದ್ರು. ಆತ ಕ್ಲೈಮ್ ಮಾಡಿದ್ದೇನೆಂದರೆ, ನಾನು ಈ ತಲೆಬುರುಡೆಯನ್ನು ಏನು ತೊಗೊಂಡು ಬಂದಲ್ಲ, ಅದು ಒಬ್ಬ ಮಹಿಳೆಗೆ ಸೇರಿದಂಥ ಒಂದು ತಲೆಬುರುಡೆ, ಅತ್ಯಾಚಾರ ಮಾಡಿ ಆ ಮಹಿಳೆಯನ್ನು ಕೊಂದು ಹಾಕಿಬಿಟ್ಟಿದ್ದಾರೆ, ಆ ತಲೆಬುರುಡೆ ನಾನೇ ಹೂತು ಹಾಕಿದ್ದನ್ನು ನಾನು ತೊಗೊಂಡು ಬಂದಿದ್ದೀನಿ ಅಂಥೇಳಿ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಆದರೆ ಈಗ FSL ವರದಿ ಬಂದಿರೋ ಪ್ರಕಾರ, FSLನ ಮೂಲಗಳು ಹೇಳ್ತಾ ಇರೋ ಪ್ರಕಾರ, ಆ ತಲೆಬುರುಡೆ ಮಹಿಳೆಯದಲ್ವೇ ಅಲ್ಲ. ಬುರುಡೆ ರಹಸ್ಯವನ್ನು ಭೇದಿಸೋದಕ್ಕೆ ಈಗ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಈಗ ಬುರುಡೆ ತಂದಿರೋ ಜಾಗಕ್ಕೆ SIT ಅಧಿಕಾರಿಗಳು ಮತ್ತೆ ಆತನನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಮಹಜರು ಕೂಡ ಮಾಡಬೇಕೀಗ. ಚಿನ್ನಯ್ಯ ತೋರಿಸುವಂಥ ಆ ಜಾಗದಲ್ಲಿ ಆ ಮಣ್ಣನ್ನು ಕೂಡ ಸಂಗ್ರಹ ಮಾಡ್ತಾರೆ. ಈ ಬುರುಡೆ ತಗೊಂಡು ಬಂದಲ್ಲ, ಆ ಬುರುಡೆ ಜೊತೆಗೆ ಒಂದಷ್ಟು ಮಣ್ಣು ಕೂಡ ಅಂಟ್ಕೊಂಡಿರುತ್ತೆ. ಅದನ್ನು ಕೂಡ ಈಗಾಗಲೇ ಸ್ಯಾಂಪಲ್ಗಳನ್ನು ತಗೊಂಡು ಅದರ ಒಂದು ತನಿಖೆ ಕೂಡ, ಆ ಥರ ಒಂದು ಲ್ಯಾಬ್ರೇಟರಿಲಿ ಟೆಸ್ಟಿಂಗ್ ಎಲ್ಲವೂ ಆಗಿದೆ. ಇನ್ನು ಅದರಲ್ಲಿ ಸಿಗುವಂಥ DNA ಅಂಶ, ಮತ್ತು ಈಗ ಹೋಗಿ ಮಹಜರ್ ಮಾಡಿ ತಗೊಂಡು ಬರುವಂಥ ಒಂದು ಮಣ್ಣು, ಅದರಲ್ಲಿ ಸಿಗುವಂಥ ಅಂಶಗಳು, ಅದೆಲ್ಲವೂ ಕೂಡ ತಾಳೆ ಹಾಕಿ ನೋಡಬೇಕು. ಇಲ್ಲಿಂದನೇ ತಂದಿದ್ದಾನ, ಈ ಬುರುಡೆ ಯಾರದ್ದು ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಸೊ ಅದೆಲ್ಲದರ ಬಗ್ಗೆ ಈಗ SIT ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ಕಿರಣ್, ಈಗ ಬಹಳ ಮುಖ್ಯವಾದಂತಹ ಒಂದು ಅಂಶ ಈಗ ಗೊತ್ತಾಗ್ತಾ ಇರುವಂಥದ್ದು ಏನಂದ್ರೆ, ಈತ ಬಿಟ್ಟಿರುವಂಥದ್ದು ಎಲ್ಲವೂ ಕೂಡ ಬುರುಡೆನೆ. ಒಂದು, ಆತ SIT ಮುಂದೆ ಹೇಳ್ಕೊಂಡಿದ್ದು ನಾನು 100 ಸಾವಿರಾರು ಶವಗಳನ್ನು ಹೂತಿದ್ದೀನಿ ಅನ್ನುವಂಥದ್ದು, ಅದು ಬುರುಡೆ ಅನ್ನುವಂಥದ್ರ ಬಗ್ಗೆ ಈಗ SIT ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಬಹಳ ಮುಖ್ಯವಾಗಿ FSLನ ಮೂಲದಿಂದ ಸಿಕ್ಕಿರುವಂಥ ಮಾಹಿತಿ ಕಿರಣ್, ಈ ಬುರುಡೆ ಮಹಿಳೆಯದಲ್ಲ, ಬದಲಿಗೆ ಪುರುಷನದ್ದು ಅಂತ ಈಗ ಹೇಳ್ತಾ ಇದ್ದಾರೆ ಅಂತ. ಕಿರಣ್. ಹೌದು ರೆಹಮಾನ್, ಈಗಾಗಲೇ ಏನು ಈ ಒಂದು ಮಾಸ್ಕ್ ಮ್ಯಾನ್ ಬುರುಡೆ ಚಿನ್ನಯ್ಯ ಎಷ್ಟು ಬುರುಡೆಗಳನ್ನ ಬಿಟ್ಟಿದ್ದ, ಈಗ ಒಂದೊಂದಾಗಿ ಈಗ ಎಕ್ಸ್ಪೋಸ್ ಆಗ್ತಾ ಇದ್ದಾನೆ. ಮುಖ್ಯವಾಗಿ ಆತ ಫಸ್ಟು ಆ ಬುರುಡೆ ಮತ್ತು ಮೂಳೆಯನ್ನು ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಬಂದಿದ್ದ. ಈ ಒಂದು ಮಹಿಳೆಯ ಬುರುಡೆ ಇದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು, ನಾನೇ ಹೂತಾಕಿದ್ದು ಅಂತ ಆತ ಹೇಳಿಕೆಯನ್ನು ಕೊಟ್ಟಿದ್ದ. ಕೋರ್ಟ್ಗೂ ಕೂಡ ಕೊಟ್ಟಿದ್ದ, ನಂತರ ಪೊಲೀಸರಿಗೂ ಕೂಡ ಅದನ್ನೇ ಆ ಒಂದು ಸೀಸ್ ಮಾಡಿ ಪೊಲೀಸರು SIT ಅಧಿಕಾರಿಗಳು ಸೀಸ್ ಮಾಡಿಕೊಂಡು ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ರು ರಿಪೋರ್ಟ್ ತೊಗೊಳಕ್ಕೆ. ಅನ್ಅಫಿಷಿಯಲ್ ಆಗಿ ಅದೊಂದು ಪುರುಷದ ಬುರುಡೆ ಅಂತ ಈಗಾಗಲೇ ನಾವು ಕೂಡ ಒಂದು 10 days ಬ್ಯಾಕಿನೇ ಅದನ್ನೇ ಒಂದು ಬ್ರೇಕಿಂಗನ್ನು ಕೊಟ್ಟಿದ್ವಿ. ಅವನ್ನ ತಂದಿರೋದು ಮಹಿಳೆಯ ಬುರುಡೆ ಅಲ್ಲ, ಅದು ಪುರುಷನದು ಅಂತ ಕೊಟ್ಟಿದ್ವಿ. ಆದರೆ ಅಧಿಕೃತವಾಗಿ ಈಗ FSL ಇಂದ ರಿಪೋರ್ಟ್ ಈಗ SIT ಅಧಿಕಾರಿಗಳು ಬಂದಿದೆ, ಅಲ್ಲಿ ಕ್ಲಾರಿಟಿ ಬಂದಿದೆ. ಆ ಒಂದು ಬುರುಡೆ ಸೆಕ್ಸ್ ಏನು ಅಂತಂದರೆ ಮೇಲ್ ಆಫ್ ಫೀಮೇಲ್ ಅಂತ ತಕ್ಷಣ ಮೇಲ್ ಅಂತ ಬಂದಿದೆ. ಜೊತೆಗೆ 25ರಿಂದ 30 ವರ್ಷದ ವಯಸ್ಸಿನ ಆ ಒಂದು ಪುರುಷನ ಬುರುಡೆ ಅನ್ನೋದು ಕನ್ಫರ್ಮ್ ಆಗಿದೆ. ಜೊತೆಗೆ ಆತನ ತಂದಿರುವಂಥ ಮತ್ತೆರಡು ಮೂಳೆಗಳು ಕೂಡ ಆ ಒಂದು ಬುರುಡೆಗೆ ಸಂಬಂಧಪಟ್ಟಿದ್ದು ಅಂತ ಆಗಿದೆ. ಇದು ಒಂದು ಕಡೆ ರಿಪೋರ್ಟ್ ಆಗಲೇ ಕೈ ಸೇರಿದೆ. ಇನ್ನು ಉಳ್ಕೊಂಡಿದ್ದು, ನಾನು ಇಲ್ಲಿ ಎಲ್ಲಿಂದ ಡಿಗ್ ಮಾಡ್ದೆ, ಎಲ್ಲಿಂದ ತಗೊಬಂದೆ ಅನ್ನೋದು ಈಗ ಪ್ರಶ್ನೆ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಅಲ್ಲಿ ಸಿಕ್ಕಿರುವಂಥ ಬುರುಡೆಯಲ್ಲಿ ಸಿಕ್ಕಿರುವಂಥ ಏನು ಕಣಗಳಿದೆ, ಮಣ್ಣಿನ ಕಣಗಳು, ಅದನ್ನೆಲ್ಲವೂ ಕೂಡ ತೊಗೊಂಡಿದ್ದಾರೆ, ಎಕ್ಸ್ಟ್ರಾಕ್ಟ್ ಮಾಡಿ ತೊಗೊಂಡಿದ್ದಾರೆ. ಅದನ್ನು ಈಗಾಗಲೇ ಆ ರಿಪೋರ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಯಾವ ಜಾಗದಲ್ಲಿ ಈ ಒಂದು ಸಾಮ್ಯತೆ ಇರುವಂಥ ಮಣ್ಣು ಎಲ್ಲಿದೆ ಅನ್ನೋದು ಕೂಡ ಒಂದು ಮಾಡ್ತಾರೆ. ಆಮೇಲೆ ಜೊತೆಗೆ ಈತ ಎಲ್ಲಿ ತೋರಿಸ್ತಾನೆ ಜಾಗವನ್ನು, ಯಾಕೆಂದರೆ ಇರುವಂಥ ಮಾಹಿತಿ ಪ್ರಕಾರ ಆತ ಏನು ಡಿಗ್ ಮಾಡಿ ತಗೊಂಡ್ಬಂದಿಲ್ಲ, ಬೇರೆ ಯಾರೋ ಅದಕ್ಕೆ ಆ ಗುಂಪು ಅಂತ ಏನು ಹೇಳ್ತೀವಿ, ಆ ಗುಂಪು ಅವರು ಕೊಟ್ಟಿರುವಂಥ ಬುರುಡೆ ಇದು. ಯಾಕೆಂದರೆ ಇವನಿಗೆ ಗೊತ್ತೇ ಇಲ್ಲ ಎಲ್ಲಿಂದ ತಗೊಬಂದು ಕೊಟ್ಟಿದ್ದಾರೆ ಅಂತ.
ಅವರು ಕೊಟ್ಟಿರ್ತಾರೆ ಪ್ಲಾನ್ ಪ್ರಕಾರ ಆತ ಬ್ಯಾಗಲ್ಲಿ ಹಾಕೊಂಡು ತೊಗೊಬಂದಿದ್ದ ಬಿಟ್ಟರೆ ಅವನೇ ಹೋಗಿ ಎಲ್ಲೂ ಕೂಡ ಡಿಗ್ ಮಾಡಿ ತೊಗೊಬಂದಿಲ್ಲ, ಯಾರೋ ತೊಗೊಬಂದಿರೋಂಥ ಬುರ್ಡೆನ ಕೊಟ್ಟಿರುವಂಥದ್ದು. ಹಾಗಾಗಿ ಈತ ಎಲ್ಲಿ ಜಾಗ ತೋರಿಸ್ತಾನೆ, ಈಗಾಗಲೇ ಕಸ್ಟಡಿಯಲ್ಲಿದ್ದಾನೆ ಎಷ್ಟೇ ಇರಿ, ಯಾವ ಜಾಗನೂ ತೋರಿಸ್ತಾನೆ ಆ ಜಾಗದಲ್ಲಿ ಸಿಗುವಂಥ ಮಣ್ಣು ಮತ್ತು ಈಗಾಗಲೇ ರಿಪೋರ್ಟಲ್ಲಿ ಇರುವಂಥ ಮಣ್ಣಿಂದ ಎರಡೂ ಕೂಡ ಸಿಮಿಲಾರಿಟಿ ಮಾಡ್ತಾರೆ. ಇನ್ ಕೇಸ್ ಅದಕ್ಕೆ ಬರಲಿಲ್ಲ ಅಂತಂದರೆ ನಂತರ ಯಾರು ಈತನಿಗೆ ತೊಗೊಬಂದು ಕೊಟ್ಟರು ಅವನ್ನ ಆತನ ವಿವರನ ತೊಗೊಂಡು ಕ್ವಶನ್ ಮಾಡೋಕ್ಕೆ ಶುರು ಮಾಡಿ ನೋಟಿಸ್ ಕೊಟ್ಟು ಮುಂದೆ ಆತನನ್ನು, ಯಾಕೆಂತಂದರೆ ಯಾವುದೇ ಒಂದು ಬುರ್ಡೆ ಭೂಮಿ ಒಳಗಡೆ ಊತಾಕಾದ್ಮೇಲೆ ಅದನ್ನು ಡಿಗ್ ಮಾಡೋಕ್ಕೆ ಅಥವಾ ತೆಗೆಯೋಕ್ಕೆ ಎಲ್ಲೂ ಯಾರಿಗೂ ಕೂಡ ಅನುಮತಿ ಇಲ್ಲ. ವಿತೌಟ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್, ಜೊತೆಗೆ ತಹಸೀಲ್ದಾರ್ ಸಮ್ಮುಖದಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಅದನ್ನು ತೆಗಿಬೇಕು. ಇವನು ಏಕಾಏಕಿ ತಂದಿರೋದು ಕೂಡ ಅಕ್ರಮವಾಗಿ. ಹಾಗಾಗಿ ಇಲ್ಲಿ ಇರುವಂಥ ವಿಚಾರ ಎಲ್ಲಿಂದ ಯಾರು ಕೊಟ್ಟರು ಈತನಿಗೆ, ಆಮೇಲೆ ಎಲ್ಲಿತ್ತು ಆ ಬುರ್ಡೆ, ಯಾಕೆಂದರೆ ಇದೇ ಒಂದು ಬುರ್ಡೆ ತೊಗೊಂಡು ಡೆಲ್ಲಿಗೂ ಕೂಡ ಹೋಗಿದ್ದಾರೆ, ಅಲ್ಲಿಂದ ಮತ್ತೆ ವಾಪಸ್ ತೊಗೊಬಂದಿದ್ದಾರೆ, ಮತ್ತೆ ಇಲ್ಲಿ ಬಂದು ಕೋರ್ಟಿಗೆ ಕೊಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ಸಾಕಷ್ಟು ಡ್ರಾಮಾ ಆಗಿದೆ, ಸಾಕಷ್ಟು ಸ್ಕ್ರೀನ್ ಪ್ಲೇ, ಅಂದರೆ ಹೀಗೆ ಮಾಡಬೇಕು, ಫಸ್ಟ್ ಹೋಗಬೇಕು, ಸೆಕೆಂಡ್ ಇದು ಹೋಗ್ಬೇಕು, ಈ ರೀತಿ ಒಂದು ಬುರ್ಡೆ ಬಿಡ್ಕೊಂಡೇ ಬಂದಿದ್ರು. ಅದನ್ನು ಕೂಡ ಫಸ್ಟ್ SIT ಅದಕ್ಕೆ ನಂಬಿದ್ರು. ನಂತರ ಯಾವಾಗ ಹಂತವಾಗಿ ಈತ ಸುಳ್ಳು ಹೇಳ್ತಾ ಇದ್ದಾನೆ, ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾನೆ, ನಮ್ಮ ಇಡೀ ಒಂದು ವ್ಯವಸ್ಥೆಗೆ ಈತ ಕಂಪ್ಲೀಟಾಗಿ ಒಂದು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಗೊತ್ತಾದ ಮೇಲೆ ಈಗ ಒಂದೊಂದಾಗಿ ಆತನನ್ನು ಅರೆಸ್ಟ್ ಕೂಡ ಆಯಿತು. ಅರೆಸ್ಟ್ ಆದಮೇಲೆ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈಗ ಫಸ್ಟ್ ರಿಪೋರ್ಟ್ ಅಂದರೆ 3 FSLಗೆ ಕಳಿಸಿದ್ದಾರೆ ಬೇರೆ ಬೇರೆ ಪ್ರಕರಣದಲ್ಲಿ. ಒಂದು ಈತ ತಂದಿರುವಂಥ ಬುರ್ಡೆ, ಮತ್ತೊಂದು 6ನೇ ಸ್ಪಾಟಲ್ಲಿ ಸಿಕ್ಕಂಥ 12 ಮೂಳೆಗಳು ಏನು ಸಿಕ್ಕಿತ್ತು, ಸ್ಕಲ್ನ ಕೆಲ ಪೀಸಸ್ಗಳು ಮತ್ತು ಕಾಲಿನ ಕೆಲ ಮೂಳೆಗಳು ಏನು ಸಿಕ್ಕಿತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು 11ನೇ A ಸ್ಪಾಟಲ್ಲಿ ತಗೊಂಡಂಥ ಕಂಪ್ಲೀಟ್ ಅಸ್ಥಿಪಂಜರ ಮೂರೂ ಕೂಡ ಮೇಲೆ ಅನ್ಅಫಿಷಿಯಲಿ ಗೊತ್ತಿದೆ, ಆದರೆ ಅಫಿಷಿಯಲ್ ಆಗಿ ವೇಟ್ ಮಾಡಿದ್ರೆ ಈಗ ಒಂದು ರಿಪೋರ್ಟ್ ಈಗ ಅಫಿಷಿಯಲ್ ಆಗಿ ಕೈ ಸೇರಿದೆ ಕಂಪ್ಲೀಟ್ ಆಗಿ. ಈಗ ಆತನ ಇಲ್ಲಿವರೆಗೂ ಎಲ್ಲವೂ ಕೂಡ ಸುಳ್ಳು ಹೇಳಿರೋದು ಈಗ ಒಂದೊಂದಾಗೆ ಅದಕ್ಕೆ ಸುಳ್ಳು ಹೇಳಿರೋದಕ್ಕೆ ಪೂರಕವಾದ ದಾಖಲಾತಿಗಳು ಸಿಗ್ತಾ ಇದೆ. ಕಿರಣ್ ಮಾತಾಡ್ತೀನಿ ಒಂದು ನಿಮಿಷ. ಈಗ ಮತ್ತಷ್ಟು ಡೀಟೇಲ್ಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು FSL ವರದಿಗಾಗಿ ಈಗ SIT ಕಾಯ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಉತ್ಖನನ ವೇಳೆ ಪತ್ತೆಯಾದಂತಹ ಒಂದು ಮೂಳೆಗಳೇನಿತ್ತಲ್ಲ, ನಾವು ಪ್ರತಿನಿಧಿ ಕಿರಣ್ ಅದನ್ನ ಹೇಳ್ತಾ ಇದ್ರು, ಮೆನ್ಷನ್ ಮಾಡ್ತಾ ಇದ್ರು, ಪಾಯಿಂಟ್ ನಂಬರ್ 6 ಮತ್ತೆ ಪಾಯಿಂಟ್ ನಂಬರ್ 11A ಅಲ್ಲಿ ಸಿಕ್ಕಂತಹ ಮೂಳೆಗಳು. ಸೊ ಅದನ್ನ ಕೂಡ FSLಗೆ ಕಳಿಸಿದ್ದಾರೆ. ಸೊ ಈ 2 ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಒಂದು ಮೂಳೆಗಳ ಪರಿಶೀಲನೆ ಕೂಡ ನಡೀಬೇಕು. ಅದರ ವರದಿಯನ್ನು ಕೂಡ SIT ಅಧಿಕಾರಿಗಳು ತಗೋಬೇಕಾಗುತ್ತೆ. ಅದಾದ ನಂತರ ತನಿಖೆ ಮತ್ತಷ್ಟು ಮುಂದುವರಿಯುತ್ತೆ. ನಾವು ಪ್ರತಿನಿಧಿ ಕಿರಣ್ ಡೀಟೇಲ್ಸ್ ಕೊಡ್ತಾ ಇದ್ರು. ನೀವು ಹೇಳ್ತಾ ಇದ್ರಿ ಕಿರಣ್, ಈಗ ಒಂದು ಆತ ತಗೊಂಡು ಬಂದಂತಹ ಒಂದು ಬುರ್ಡೆ, ಸೊ ಅದರ ಒಂದು FSL ವರದಿಯ ಏನಿದೆ ಅನ್ನುವಂಥದ್ರ ಬಗ್ಗೆ ಮೂಲಗಳಿಂದ ನಮಗೆ ಖಚಿತವಾದಂತಹ ಒಂದು ಮಾಹಿತಿ ಲಭ್ಯವಾಗಿದೆ. ಹಾಗೆ ಇನ್ನು ಆ ಪಾಯಿಂಟ್ ನಂಬರ್ 6 ಮತ್ತು 11A ಅಲ್ಲಿ ಸಿಕ್ಕಂತಹ ಒಂದು ಮೂಳೆಗಳು ಸೊ ಅನ್ಅಫಿಷಿಯಲಿ ಗೊತ್ತಿದ್ರು ಕೂಡ ಇನ್ನು ಅಫಿಷಿಯಲ್ ಆಗಿ ಎಕ್ಸಾಕ್ಟ್ ಹೌದು ಇದು ಪುರುಷನದ್ದೇ ಅಥವಾ ಮಹಿಳೆಯದ್ದೇ ಅನ್ನುವಂಥದ್ರ ಬಗ್ಗೆ ಇನ್ನೂ FSL ನ ವರದಿ ಬಂದಿಲ್ಲ ಕಿರಣ್. ಸೊ ಬಹುಶಃ ಅದಕ್ಕೋಸ್ಕರ ಈಗ SIT ಕೂಡ ವೇಟ್ ಮಾಡ್ತಾ ಇದೆ. ಅದು ಸಿಕ್ಕ ನಂತರ ತನಿಖೆ ಮತ್ತಷ್ಟು ಪ್ರಗತಿಯನ್ನು ಸಾಧಿಸುತ್ತೆ ಕಿರಣ್. ಖಂಡಿತ. ಯಾಕೆಂದರೆ ರೆಹಮಾನ್, ಈಗ ಫಸ್ಟ್ ಒಂದು ಬುರ್ಡೆದು ಈಗಾಗಲೇ FSL ರಿಪೋರ್ಟ್ ಬಂದಿದೆ. ಇನ್ನೂ ಕೆಲವೊಂದು ರಿಪೋರ್ಟ್ ಅಂದರೆ ಅದಕ್ಕೆ ಅಟ್ಯಾಚ್ ಕೆಲವೊಂದಷ್ಟು ಬೇರೆ ಬೇರೆ ಯೂನಿಟ್ಗಳಿಂದ ಬರಬೇಕು. ಯಾಕೆಂದರೆ ಈಗ ಮಣ್ಣು ಎಲ್ಲಿಂದ ತೆಗ್ದ ಅನ್ನೋದು ಅದು ಕೂಡ ನೆಕ್ಸ್ಟ್ ಫರ್ದರ್ ಆತ ಎಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಎಲ್ಲಿ ಜಾಗ ತೋರಿಸ್ತಾನೆ ಅದ್ರ ಮೇಲೆ ಹೋಗುತ್ತೆ. ಇನ್ನು ಇರುವಂಥ 6ನೇ ಸ್ಪಾಟಲ್ಲಿ ಏನು ಸಿಕ್ಕಿತ್ತು, ಒಂದು 12 ಮೂಳೆಗಳು ಏನು ಸಿಕ್ಕಿದ್ದಾವೆ, ಆಮೇಲೆ ಒಂದು ಸ್ಕಲ್ದ ಕೆಲವು ಪೀಸಸ್ಗಳು ಏನು ಸಿಕ್ಕಿದೆ ಅದು ಕೂಡ ಮೇಲೆ ಅನ್ನೋದು ಕನ್ಫರ್ಮ್ ಆಗಿದೆ. ಅದು ಎಷ್ಟು ವರ್ಷದ ಹಳೇದು, ಆಮೇಲೆ ಜೊತೆಗೆ ಕಾಸ್ ಆಫ್ ಡೆತ್ ಏನು ಅನ್ನೋದಕ್ಕೆ ಈಗಾಗಲೇ ಅದಕ್ಕೆ ರಿಪೋರ್ಟ್ ವೇಟ್ ಮಾಡ್ತಾರೆ. ಬಹುಶಃ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 40 ವರ್ಷಗಳ ಹಿಂದೆದು ಅಂತ ಸಿಕ್ಕಿದೆ. ಅಂದ್ರೆ ಅಲ್ಲಿ 40 ವರ್ಷಗಳ ಹಿಂದೆ ಈ ಒಂದು ಬಾಡಿಯನ್ನು ಊತಾಕಿರುವಂಥದ್ದು ಈಗ ಅನ್ಅಫಿಷಿಯಲಿ ಸಿಕ್ಕಿರುವಂಥದ್ದು. ಅಫಿಷಿಯಲ್ಗೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈತ ಹೇಳೋ ಟೈಮ್ ಫ್ರೇಮ್ ಅಂತ 94ರಿಂದ 2014ಕ್ಕಿಂತ 94ರಿಂದ ಹಿಂದಿನ ಆ ಘಟನೆ ಅನ್ನೋದು ಈಗ ಮೇಲ್ನೋಟಕ್ಕೆ ಒಂದಷ್ಟು ಅನ್ಅಫಿಷಿಯಲಿ ಸಿಕ್ಕಿರುವಂಥದ್ದು. ಹಾಗಾಗಿ ಅದನ್ನು ಅಫಿಷಿಯಲ್ ಆಗಿ ವೇಟ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು A ಬಾಡಿ ಏನು ಸಿಕ್ಕಿತ್ತು, ಅಸ್ಥಿಪಂಜರ ಸಿಕ್ಕಿತ್ತು, ಅದು ಭೂಮಿ ಒಳಗಡೆ ಇರಲಿಲ್ಲ, ಅದು ಭೂಮಿ ಮೇಲಿತ್ತು. ಅಂದರೆ ಇನ್ನೂ ಕೂಡ ಅದು ಒಂದು ವರ್ಷನೋ 1.5 ವರ್ಷದ ಒಳಗಡೆ ಇರುವಂಥದ್ದು. ಅಂದರೆ ಇವನ ಟೈಮಿಂಗಿಂತ ಇತ್ತೀಚೆಗೆ ಆಗಿರುವಂಥದ್ದು. ಆಮೇಲೆ ಇದು SIT ವ್ಯಾಪ್ತಿಗೆ ಬರೋದೇ ಇಲ್ಲ, ಯಾಕೆಂದರೆ ಅದು ಲೋಕಲ್ ಪೊಲೀಸರು ಮಾಡುವಂಥದ್ದು. ಯಾಕೆಂದರೆ ಯಾರೂ ಕೂಡ ಆ ಬಾಡಿನ ಅಸ್ಥಿಪಂಜರ ಯಾರೂ ಕೂಡ ಗಮನಿಸಿರಲಿಲ್ಲ. ಬಹುಶಃ ಇಲ್ಲ ಬೇರೆ ಆದ ತಗೊಬಂದು ಅಲ್ಲಿ ಇಟ್ಟಿದ್ರು ಈ ಒಂದು ಮಾಡೋಕ್ಕೆ, ಅದನ್ನು ಕೂಡ ತನಿಖೆ ಆಗಬೇಕಾಗಿದೆ. ಅದು ಕೂಡ 1.5 ವರ್ಷ ಹಳೆಯದು. ಹಾಗಾಗಿ ಅದು ಕೂಡ ಅನ್ನೋದೇ ಮೇಲ್ನೋಟಕ್ಕೆ ಕಂಡು ಬಂದಿರೋದು. ಅದು ಅಫಿಷಿಯಲ್ ಆಗಿ ವೇಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗ 3 ಕೂಡ ಏನು ಸಿಕ್ಕಿದೆ, ಈತಕ್ಕೆ ಸಂಬಂಧಪಟ್ಟಂತೆ ಇವನು ಏನು ಕೆಲಸ ಮಾಡ್ತಾ ಇದ್ದ ಆ ಟೈಮಲ್ಲಿ ಅಲ್ದಿದ್ದು ಬೇರೆ ಬೇರೆ ಥರದ್ದು, ಅಂದರೆ ಈಗ ಸ್ಕಲ್ದು ಬೇರೆ ಟೈಮಲ್ಲಿ ತಗೊಬಂದಿರೋದು, ಜೊತೆಗೆ 6ನೇ ಸ್ಪಾಟಲ್ಲಿ ಸಿಕ್ಕಿರೋದು ಇವನು ಕೆಲಸಕ್ಕೆ ಸೇರಲಿಲ್ಲ ಹಿಂದೆ ಆಗಿರುವಂಥದ್ದು. ಆಮೇಲೆ ಈಗ 11A ಸ್ಪಾಟಲ್ಲಿ ಸಿಕ್ಕಿರೋ ಆತ ಕೆಲಸ ಬಿಟ್ಟು 10 ವರ್ಷ 15 ವರ್ಷ ಆದ್ಮೇಲೆ ಸಿಕ್ಕಿರುವಂಥದ್ದು. ಹಾಗಾಗಿ ಈ 3 ಕೂಡ ಈತನಿಗೆ ಸಂಬಂಧಪಟ್ಟದ್ದು ಇಲ್ಲ. ಅದಕ್ಕಾಗಿ ಸಂಬಂಧಪಟ್ಟಂಗೆ ಆತ ಸುಳ್ಳು ಹೇಳಿರುವಂಥದ್ದು, ಅದಕ್ಕಾಗಿ ಅರೆಸ್ಟ್ ಕೂಡ ಮಾಡಿರುವಂಥದ್ದು. ಈಗ ದಾರಿ ತಪ್ಪಿಸಿರೋದು. ಈಗ ಒಂದೊಂದೇ ರಿಪೋರ್ಟನ್ನು ಈಗ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ರಿಪೋರ್ಟ್ ಆಲ್ರೆಡಿ ಬಂದಿದೆ, ಇನ್ನು 2 ರಿಪೋರ್ಟ್ ಬಹುಶಃ 2-3 ದಿನಗಳಲ್ಲಿ ಕಂಪ್ಲೀಟ್ ಆಗಿ ಅಫಿಷಿಯಲ್ ಆಗಿ ಬರುತ್ತೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಕಿರಣ್.